ಹಲೋ ಬಾರಮ್ಮ. ಸರಿ ನೀನ್ ಮಾತಾಡ್ಬೇಡ ಬಾ. ಇದು ಗ್ಯಾಸ್ ಅಂಟಿಸ್ಬಿಟ್ಟು ಅದನ್ನ ಹಾಕು ಸಾಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತೇನು ಅಂದರೆ ಫುಲ್ಲು ಮನೇಲೇ ಬ್ಲಾಗ್, ಫ್ಯಾಮಿಲಿ. ಟೇಸಿತೈತೆ, ಫಸ್ಟು ಊಟ ಮಾಡೋಣ ಬನ್ನಿ. ಸೋಮವಾರ ಸ್ಕೂಲ್ ರಜೆ ಹಾಕೋಕ್ಕೆ ಇವಾಗೆ ಪ್ಲ್ಯಾನ್ ಹಾಕ್ಕೊಂಡು ಹೊಟ್ಟೆ ನೋವು ಅಂತ ಮಲ್ಕೊಬಿಟ್ಟವನೆ. ಥ್ಯಾಂಕ್ಸ್ ಕಡ. ಬೇಕು ಟಿ ವಿ ನೋಡ್ಕೊಂಡು ಕೂತವ್ರಿ. ಕಣ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ದೋಸೆ ಪ್ಯಾನ್ ಏನದು? ಸ್ಪೂನ್ ಸ್ಪೂನ್ ಕೂಡ ಪುಳೋಗ್ರೆ ಮಾಡವ್ರೆ. ಪುಳಿಯೋಗ್ರೆ. ಲೆಟ್ಸ್ ಈಟ್. ಚೆನ್ನಾಗಿ ಮಾಡ್ಬಿಟ್ಟಿದ್ಯಾನು, ಇನ್ನೊಂದು ಸ್ವಲ್ಪ ಹಾಕ್ಬಿಡು. ವಾವ್, ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಲ್ಲ. ನಾನು ತಿನ್ಲಿ ಅಂತ ಮಾಡಿದ್ರೆ ಹೇಳು. ಇವಾಗ ಸೈಬರಲ್ಲಿ ಸ್ವಲ್ಪ ಕೆಲಸ ಐತೆ, ಹೋಗ್ಬರೋಣ ಬನ್ನಿ. ಮೊನ್ನೆನೇ ಹೋಗಿದ್ದೆ. ಯಾರೋ ನೋಡ್ರಿ ಅಂಬಾಸಿಡರ್ ಅಡ್ಡ ಹಾಕ್ಬಿಟ್ಟು ಹೋಗ್ಬಿಟ್ಟವನು. ಅಂಬಾಸಿಡರ್ ನಂದೆರಡು ಸೈಕಲ್ ಹಂಗೆ ನಿಂತೈತೆ ಗುರು, ರೆಡಿನೇ ಮಾಡಿಸಿಲ್ಲ. ಬಿಸಿಲು ಕಾಯ್ಕೊಂಡು ಕೂತವ್ರೆ. ನಮ್ಮಮ್ಮ ಈರುಳ್ಳಿ ಒಣಗಾಕೋರು ನೋಡ್ರಿ. ಇವಾಗ ಅಲ್ಲಿಂದ ಬಂದು ಸೈಬರಿಂದ ಮನೆಗೆ ಬಂದೆ. ನಮ್ಮ ಅಪ್ಪ ಚಿಕನ್ ಮಾಡೋಣ ಅಂದರು. ತಗೊಂಡು ಹೋಗ್ಬೇಕು. ಒಬ್ರು ಅಣ್ಣ ಹಜಾರ್ ಅವ್ರು ನೋಡ್ರಿ, ಫುಲ್ಲು ಗಿಲ್ಲೆಟ್ ಎಲ್ಲ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಫುಲ್ ಮಿಂಚ್ತಾವ್ರೆ. ಒಂದು ಡೈಲಾಗ್ ಹೊಡಿಯೋ. ಹೋಗೆ ಸುಮ್ಮನೆ ಅನ್ನೋದಲ್ಲ ಡೈಲಾಗು. ಏನು ಭಾರಿಯಾಗಿ ಹೊಡಿಚಲ್ಲ. ಬರ್ರಿ ಹೋಣ, ನಮ್ಮ ಅಪ್ಪ ಮಾಡೋ ರೆಸಿಪಿ ತೋರಿಸ್ತೀನಿ ಇವತ್ತು ನಮ್ಮಮ್ಮ ಚಿಕನ್ ಮಾಡ್ತಾರೆ. ಅದು ರೆಸಿಪಿಗಳು ಹೇಳ್ಕೊಂಡು ಮಾಡ್ತಾರೆ. ಬರ್ರಿ ನೋಡ್ರಿ, ಎಲ್ಲ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಚಿಕನ್ ಎಲ್ಲ ತೊಳ್ದಿಕೊಂಡವ್ರೆ. ಸ್ಟಾರ್ಟ್ ಮಾಡಿ ಮಾತಾಡು. ಹಲೋ ಬಾರಮ್ಮ. ಸರಿ ನೀನ್ ಮಾತಾಡ್ಬೇಡ ಬಾ. ಇದು ಗ್ಯಾಸ್ ಅಂಟಿಸ್ಬಿಟ್ಟು ಅದನ್ನ ಹಾಕು ಸಾಕು. ಯಾರು ಒಬ್ರು ಮಾಡ್ರಿ. ಅಂದ್ಬಿಟ್ಟು ನಾವು ಅಪ್ಪನೇ ಮಾಡ್ತಾರೆ. ಹೇಳಪ್ಪ ಹಂಗೆ ಏನೇನಂತ. ಹಂಗೆ ಮಾಡ್ಕೋ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಫಸ್ಟ್ ಈರುಳ್ಳಿ ನೋಡ್ರಿ, ಫಸ್ಟ್ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಟೊಮೊಟೊ, ಕೊತ್ತಂಬರಿ, ಈರುಳ್ಳಿ ಎಲ್ಲ ಫಸ್ಟಾಗಿ ಕುಯ್ಕೊಂಡು ಚಿಕನ್ ರೆಡಿ ಅಲ್ಲ ರೀ. ತೊಳ್ದಿಕ್ಕೊಬಿಟ್ಟವ್ರು ಆಲ್ರೆಡಿ ಚಿಕನ್ನು. ನೆಕ್ಸ್ಟು ಟೊಮೊಟೊ ಆದ್ಮೇಲೆ ಡಬ್ಸಲ್ಲದೆ ಕಡಲೆಪಪ್ಪು, ಸ್ವಲ್ಪ ಕಡಲೆಪಪ್ಪು, ಆದ್ಮೇಲೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಈರುಳ್ಳಿ ಎಲ್ಲ ಬ್ರೌನ್ ಆದಮೇಲೆ ಇದನ್ನು ಫಸ್ಟು ಒಗ್ಗರಣೆ ಅಂತಾರೆ. ಆಯಿತು, ಆಮೇಲೆ ಒಗ್ಗರಣೆ ಆದಮೇಲೆ ಸಾರು. ನೆಕ್ಸ್ಟು ಕೊತ್ತಂಬರಿ,
ಕೊತ್ತಂಬರಿ ಹಾಕೊಂಡು ಎಲ್ಲ ಒಂದೇ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನ ಇವಾಗ ರುಬ್ಕೋತಾರೆ. ಮಿಕ್ಸಿಯಲ್ಲಿ ಕೊರೋ ಗೊತ್ತಿಲ್ವಾ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಜಾರ್ಗೆ ಹಾಕೊಂಡೀಗ ರುಬ್ಬೇಕು. ಎಲ್ಲ ಫುಲ್ ಒಂದೇ ಜಾರ್ಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಡಲೆಪಪ್ಪು ಎಲ್ಲ ಒಂದಕ್ಕೆ ಹಾಕ್ಕೊಂಡು ಫುಲ್ ಇವಾಗ ರುಬ್ಬಿಂಗ್. ಒಂದು ಅರ್ಧ ಗಂಟೆ ರುಬ್ಬಕ್ಕಾಗಲ್ವಂತೆ, ಅದು ಆರದ್ಮೇಲೆ ರುಬ್ಕೋಬೇಕಂತೆ. ಅಷ್ಟೊತ್ತಿಗೆ ಚಿಕನ್ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾವ್ರಿ. ಫಸ್ಟಿಗೆ ಒಂದು ಕುಕ್ಕರ್ಗೆ ಚಿಕನ್ನು ತೊಳೆದಿರೋ ಚಿಕನ್, ಆಮೇಲೆ ಹಂಗೆ ಅನ್ಕೊಬಿಟ್ಟಿರ ಅದನ್ನ ಆಡಿಸ್ಕೋಬೇಕು ಒಂದು ಸ್ವಲ್ಪ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೋಬೇಕು ಚಿಕನ್ ಫಸ್ಟು. ಉಪ್ಪು ಹಾಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಆರೈತೆ, ಇವಾಗ ರುಬ್ಕೋಬೇಕು. ಸ್ವಿಚ್ ಹಾಕಪ್ಪ. ನುಣ್ಣಗಂಟ ರುಬ್ಕೋಬೇಕು. ಇನ್ನೊಂದು ಸ್ವಲ್ಪ ಆಗ್ಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ತಿರ್ಗಾ ಒಂದ್ಸಲ ಈ ಥರ ಆಗ್ಬೇಕದು. ಇದು ಮಸಾಲೆ. ನಾವು ಸ್ವಲ್ಪ ನೀರು ಹಾಕೋತಾರೆ ಇರ್ರಿ, ಜಾರ್ ಒಳಗಿರೋ ಮಸಾಲೆ ಎಲ್ಲ ಬರಬೇಕಲ್ವ, ಅದಕ್ಕೆ ನೀರು ಹಾಕ್ಬಿಟ್ಟು ಜಾರ್ ಒಳಗಡೆ ಒಯ್ತಾರೆ. ಅದೇ ಚಿಕನ್ ಮಸಾಲೆ ನೋಡ್ರಿ. ಅವರೆಕಾಳು ಹಾಕ್ತಾರಂತೆ, ಸಗದಾಗಿರುತ್ತೆ. ಅವರೆಕಾಳು ಹಾಕ್ತಾರೆ. ಚಿಕನ್ ಬೇಯ್ತಾ ಆಯ್ತು. ಈತಕ್ಕೆ ಬೇಳೆ ತೊಳ್ಕೊಂಡ್ರು ಸ್ವಲ್ಪ. ನಮ್ಮಮ್ಮ ಬಿಸಿಲಲ್ಲಿ ಇಟ್ಬಿಟ್ಟು ಬಂದಿದ್ರು ಅದನ್ನು ಒಣಗೆ ಅಂತ. ಇದಕ್ಕೆ ಬೇಳೆ ಚಿಕನ್ ಸಾಂಬಾರು ಅಂತ ಹೇಳೋದು. ಇದಕ್ಕೆ ಬೇಳೆ ಚಿಕನ್ ಸಾಂಬಾರು ಅಂತೆ. ಚಿಕನ್ ಮಸಾಲ ರುಬ್ಕೊಂಡಿದ್ವಲ್ಲ, ಅದಕ್ಕೆ ಚಿಕನ್ ಮಸಾಲ ಎಲ್ಲ ತೋರಿಸಲ್ಲ. ಆಮೇಲೆ ಬ್ರ್ಯಾಂಡ್ ಪ್ರಮೋಷನ್ಗೆ ಹೋಗ್ಬಿಡ್ತಾರೆ. ಜಸ್ಟ್ ಚಿಕನ್ ಮಸಾಲ ಅಷ್ಟೇ. ಆಮೇಲೆ ಧನಿಯಾ ಪುಡಿ, ಚಿಕನ್ ಮಸಾಲ, ಆಮೇಲೆ ಧನಿಯಾ ಪುಡಿ, ಸ್ವಲ್ಪ ನೀರು. ಅದಕ್ಕೆ ರುಬ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಅದು ನೀಟಾಗಿ ಕಲಿಸ್ಕೋಬೇಕು ಎರಡೂ. ಫಸ್ಟೇ ರುಬ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕಡಲೆಪಪ್ಪು ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಅದನ್ನ ಎತ್ತಿ ಚಿಕನ್ ಜೊತೆ ಉಳಿಬೇಕು. ಬೇಕಿದ್ವಲ್ಲ ಚಿಕನ್ನು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದ್ರ ಜೊತೆ ಹಾಕೋಬೇಕು. ತಿರುಗಿಸ್ಕೊಂಡು ಸ್ವಲ್ಪ ಇದೆರಡು ಕೂಗಾದ್ಮೇಲೆ ಇದು ಬೆಳೆ ಹಾಕ್ತದೆ. ಇವಾಗೆಲ್ಲ ಹಾಕ್ಕೊಂಡಲ್ವ, ಆ ಮಸಾಲೆ ಎಲ್ಲ ಹಾಕ್ಕೊಂಡು 2 ಕೂಗಿಸಿದ್ಮೇಲೆ ಇದಕ್ಕೆ ಬೇಳೆ ಹಾಕ್ಬೇಕಂತೆ. ಅಂದರೆ ಇದು ಇದಕ್ಕೆ ಬೇಳೆ. ಅದಕ್ಕೆ ಲಬ್ಬರ್ ಹಾಕಿ 2 ವಿಸಿಲ್ ಬರೋ ಗಂಟೆ ಕಾಯೋಣ. ಇವಾಗ 2 ಕೂಗಾಯಿತು, ತೆಗ್ದವ್ರೆ. ಇವಾಗ ಅವರೆಕಾಳು ಹಾಕ್ಬೇಕು. ನೋಡ್ರಿ, ಅವರೆಕಾಳು ಅದನ್ನು ನೀರಲ್ಲಿ ಸ್ವಲ್ಪ ತುನಿ ಹಾಕಬೇಕು. ನೀರು ಇದ್ದವ್ರೆ, ಅದು ಕಾಣಿಸ್ತೈತೆ ನೋಡ್ರಿ. ನೀರಲ್ಲಿ ಸ್ವಲ್ಪ ತುನಿ ಹಾಕ್ಬಿಟ್ಟು ಆಮೇಲೆ ಹಾಕ್ಬೇಕು ಸಾಂಬಾರಿಗೆ. 2 ವಿಸಿಲ್ ಆದಮೇಲೆ ಹಾಕ್ಬೇಕು. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ತಿರ್ಗಾ ಮುಚ್ಚಿಬಿಟ್ರೆ ರೆಡಿ ಚಿಕನ್. ಬಿಡ್ಬೇಕು ಅಷ್ಟೇ.
ಅದು ಮುಚ್ಚಬಾರ್ದು ಅಂತ ಹಂಗೆ ಬೇಯಾಕ್ಬಿಡ್ಬೇಕಂತೆ. ಚಿಕನ್ ಅವರೇ ಇದಕ್ಕೆ ಬೇಳೆ ಚಿಕನ್ ಸಾರು. ನಿಮಿಷ ಒಂದು 10 ನಿಮಿಷ ಹಂಗೆ ಮುಚ್ಚಿಬಿಟ್ಬಿಟ್ಟು ರೆಡಿ. ಇದಕ್ಕೆ ಬೇಳೆ ಚಿಕನ್ ಸಾಂಬಾರು ರೆಡಿ. ಮೇಲೆಗೆ ಕೊತ್ತಂಬರಿ. ಫುಲ್ ರೆಡಿ. ಇದಕ್ಕೆ ಬೇಳೆ ಚಿಕನ್ ಸಾಂಬಾರು ನೋಡ್ರಿ. ರಾಗಿ ಮುದ್ದೆ ನಮ್ಮ ಹಾಗೆ ಮಾಡಿಬಿಟ್ಟವ್ರೆ. ಇಟ್ಕೊಂಬರ್ರಿ ಟೇಸ್ಟ್ ನೋಡೋಣ. ಫಸ್ಟ್ ನಾನೇ ಟೇಸ್ಟಿಂಗ್. ಫಸ್ಟ್ ನಾವೇ ಚೆಕ್ಕಿಂಗ್. ಅಮ್ಮ ಫುಲ್ ನಿದ್ದೆ ಹೊಡಿತಾರೆ. ತಿಂತಮ್ಮ ಚೆನ್ನಾಗಿರೋ ಮುದ್ದೆ ಇಟ್ಕೊಂಡಿದ್ಯಾ? ಎಂತ ಮುದ್ದೆ ಇಟ್ಕೊಂಡಿದ್ಯಾ? ಮುದ್ದೆಲ್ಲ ಚೆನ್ನಾಗಿರೋದು ಹಳೇದದ. ಸಖತ್ತಾಗಿದೆ ಗಾಯ್ಸ್. ನಾವು ಅಪ್ಪ ಮಾಡಿದ್ದು ಅಂತಲ್ಲ, ನಮ್ಮ ಮನೇಲಿ ನಮ್ಮ ಅಪ್ಪನೇ ಭಟ್ರು. ತಿಂತೀಯಮ್ಮ? ಬೇಡ ಶ್ಯಾಮ್. ನಾವಲ್ಲಿ ನೀರು ಎತ್ಕೊಬತ್ತಾರೆ. ನಾನು ಬಿಸಿ ಮುದ್ದೆ ತಿನ್ನೋವಾಗ ನೀರು ಎತ್ಕೊಬತ್ತಾರೆ. ಪರವಾಗಿಲ್ಲ, ಸೀರಿಯಸ್ ಆಗು. ಮಸ್ತಾಗಿದೆ ಗಾಯ್ಸ್ ಟೇಸ್ಟು. ಸೀರಿಯಸ್ ಆಗು. ನಮ್ಮ ಅಪ್ಪ ವೀಡಿಯೋ ಮಾಡ್ತೀನಿ ಅಂತ ಹಿಂಗೆ ಮಾಡಿದ್ರ ಇಲ್ಲ ನಾರ್ಮಲಾಗಿ ಹಿಂಗೆ ಮಾಡಿದ್ರ ಅಂತ. 50 ಮೆಟ್ಟಾಗೈತೆ ಮಾತ್ರ. ಸೀರಿಯಸ್ ಆಗು. ನಮ್ಮ ಅಪ್ಪಂಗೆ ನಾನು 1000 ಸಲ ಹೇಳಿದ್ದೀನಿ, ಒಂದು ಹೋಟ್ಲಿಗೆ ಇಟ್ಲು ಹಾಕೊಂಬಿಡಪ್ಪ, ಹೋಟ್ಲಿಗೆ ಇಟ್ಲು ಹಾಕೊಂಬಿಡು ಅಂತ. ನಮ್ಮ ಅಪ್ಪ ಕೇಳೋದೇ ಇಲ್ಲ ಅಂತಾರೆ. ಹೌದಪ್ಪ, ಸೂಪರ್ ಸೂಪರ್. ಅಪ್ಪ ಇವಾಗ ಬಂದು ಟೇಸ್ಟ್ ಮಾಡ್ತಾರೆ, ನಾನು ಅವಾಗೇ ಟೇಸ್ಟ್ ಮಾಡಿಬಿಟ್ಟೆ. ಅವರೆಕಾಳು ಚಿಕನ್ ಸಾಂಬಾರು. ಇದಕ್ಕೆ ಬೇಳೆ ಇದಕ್ಕೆ ಬೇಳೆ ಚಿಕನ್ ಸಾಂಬಾರು. ನಿದ್ದೆ ಮಾಡಿ ಇವಾಗ ಎದ್ದೆ. ಅಪ್ಪ ಫುಲ್ಲು ನಿದ್ದೆ ಬಂದ್ಬಿಡ್ತು, ಹಾಗೆ ಮಲ್ಕೊಂಬಿಟ್ಟೆ. ಇವತ್ತಿನ ವ್ಲಾಗ್ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮೈನ್. ಓಕೆನಾ? ಸಿಗೋಣ, ಬಾಯ್.